ಬನಿ ಇಸ್ರಾಯೇಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಬನಿ ಇಸ್ರಾಯೇಲ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಆ ವ್ಯಕ್ತಿ 200 ವರ್ಷ ತನಕ ಬರೀ ಪಾಪದ ಕೆಲಸ ಮಾಡಿದ್ದ. ಎಷ್ಟು 100 ವರ್ಷ? 200 ವರ್ಷ. ಅಲ್ಲಾಹು ಅಕ್ಬರ್. 200 ವರ್ಷ ತನಕ ಪಾಪದ ಕೆಲಸ ಮಾಡಿದ್ದಾನೆ. ಆ ವ್ಯಕ್ತಿಯ ಕೆಲಸಗಳು ನೋಡಿ ಇಡೀ ಊರಿನ ಜನರು ಕೋಪ ಆಗಿದ್ರು, ಬೇಸರಾಗಿದ್ರು. ಆ ವ್ಯಕ್ತಿಗೆ ಮುಖ ನೋಡಿದ್ರೆ ತಕ್ಷಣ ಯಾರು ಸಮೀಪ ಬರ್ತಿದ್ದಿಲ್ಲ, ದೂರ ಆಗ್ತಿದ್ರು ಎಲ್ಲಾರು ಜನರು. 200 ವರ್ಷ ತನಕ ಇದೇ ಪಾಪದ ಕೆಲಸ ಮಾಡಿದ ಆ ವ್ಯಕ್ತಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಹೇಳಿರೋ ಮಾತುಗಳನ್ನ ಸ್ವಲ್ಪ ಪಾಲನೆ ಮಾಡ್ತಿದ್ದಿಲ್ಲ. ಆ ವ್ಯಕ್ತಿ ಆರ್ತಿ ಪಾಪದ ಕೆಲಸ ಮಾಡ್ತಿದ್ದ. ಪ್ರೀತಿಯ ಸಹೋದರರೇ, ಹೇಗೆ ಸಾವಾಗಬೇಕಿತ್ತು, ಸಾವಾಗಿದ ನಂತರ ಜನರಿಗೆ ಕಾಣಿಸಿದ್ದಾನೆ. ಎಲ್ಲಾರು ಜನರ ಹೃದಯ ಒಳಗೆ ದ್ವೇಷ ಇದೆ, ಸಿಟ್ಟಿದೆ, ಕೋಪ ಇದೆ. ಈ ವ್ಯಕ್ತಿ ನಮ್ಮೆಲ್ಲರಿಗೆ ಹಿಂಸೆ ಕೊಟ್ಟಿದ್ದಾನೆ, ನೋವು ಕೊಟ್ಟಿದ್ದಾನೆ. ಯಾವುದೇ ತರಹದ ಒಳ್ಳೆವಾದ ಕೆಲಸ ಮಾಡಿದ ಜೀವನ ಒಳಗೆ. ನಾವು ಹೇಗೆ ಮಣ್ಣಿನಲ್ಲಿ ಹೋಗ್ಬೇಕು, ಹೇಗೆ ಮಣ್ಣಿ ಮಾಡಿ ಬರ್ಬೇಕು, ಹೇಗೆ ಮಣ್ಣಿನಲ್ಲಿ ದಫನ್ ಮಾಡಿ ಬರ್ಬೇಕು. ಈ ವ್ಯಕ್ತಿಗೆ ನಾವು ಹೋಗಿ ತಿಪ್ಪಿ ಗುಂಡಿಯಲ್ಲಿ ಏನು ಕಸದ ಎಲ್ಲೇ ಕಸ ಹೋಗ್ತಿದ್ವಿ ಅಲ್ಲಿ ಹೋಗಿ ಎಲ್ಲಾರು ಜನರು ಹೋಗಿ ಆ ವ್ಯಕ್ತಿಯ ದೇಹವನ್ನು ಒಗಿದು ಬಂದ್ರು. ಬಂದಿದ ನಂತರ ಆಕಾಶನಿಂದ ಸಂದೇಶ ಬಂತು ಹಜರತೆ ಮೂಸಾ ಅಲೈಹಿಸ್ಸಲಾಂ ಕಡೆ. ಐ ಮೂಸಾ, ಹೋಗು, ನನ್ನ ಸೇವಕ, ನನ್ನ ಭಕ್ತ ಈ ರೀತಿ ಸತ್ತಿದ್ದಾನೆ, ಸಾವು ಹೊಂದಿದ್ದಾನೆ. ನನ್ನ ಸೇವಕನ ಇದು ದೇಹ ಏನಿದೆ ಕಸದ ಗುಂಡಿ ಮೇಲೆ ಬಿದ್ದಿದೆ. ಎಲ್ಲೇ ಕಸ ಹೋಗಿದ್ರು ಆ ಕಸದ ಮೇಲೆ ನನ್ನ ಸೇವಕನ ದೇಹವನ್ನು ಬಿದ್ದಿದೆ. ಹೋಗಿ ಜಳಕ ಮಾಡು, ಆ ಗುಸುಲವನ್ನು ಕೊಡು, ಕಫನ್ ಬಟ್ಟೆಯನ್ನು ಹಾಕು, ಆಮೇಲೆ ದಫನ್ ಮಾಡಿ ಬಾ. ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಅಲ್ಲಾಹ್ ರಬ್ಬುಲ್ ಇಜ್ಜತಿನ ಸಂದೇಶ ಕೇಳಿದ ನಂತರ ಹೇಗೆ ಸಮೀಪ ಬಂದಿದ ನಂತರ ಅಲ್ಲಾಹು ಅಕ್ಬರ್, ಆ ವ್ಯಕ್ತಿಯ ಮುಖ ನೋಡುತ್ತಾರೆ. ನೋಡಿದ ನಂತರ ಪ್ರಶ್ನೆ ಮಾಡುತ್ತಾರೆ ಅಲ್ಲಾಹನ ಬಾರ್ಗಳಲ್ಲಿ, ಯಾ ಅಲ್ಲಾಹ್, ಇಡೀ ಊರಿನ ಜನರು ಈ ವ್ಯಕ್ತಿ ಮೇಲೆ ಕೋಪ ಆಗಿದ್ದಾರೆ. ಈ ವ್ಯಕ್ತಿ 200 ವರ್ಷ ಜೀವಿತ ಇದ್ದರೆ ಯಾವುದೇ ತರಹದ ಒಳ್ಳೆವಾದ ಕೆಲಸ ಮಾಡಿಲ್ಲ, ನೀನು ಹೇಳಿರೋ ಮಾತುಗಳ ಮೇಲೆ ಪಾಲನೆ ಮಾಡಿಲ್ಲ. ಯಾ ಅಲ್ಲಾಹ್, ಈ ವ್ಯಕ್ತಿಗೆ ನಾನು ಹೇಗೆ ಗುಸುಲು ಕೊಡ್ಬೇಕು? ಯಾ ಅಲ್ಲಾಹ್, ಈ ವ್ಯಕ್ತಿಗೆ ನಾನು ಹೇಗೆ ಜಳಕ ಮಾಡಿಸ್ಬೇಕು, ಕಫನ್ ಬಟ್ಟೆ ಕೊಡಬೇಕು? ಐ ಮೂಸಾ, ಈ ವ್ಯಕ್ತಿಗೆ ನಾನು ಪ್ರೀತಿ ಮಾಡಿದ್ದೇನೆ, ನನಗೆ ಇಷ್ಟ ಆಗಿದೆ, ಈ ವ್ಯಕ್ತಿಗೆ ನೀವು ಗುಸುಲು ಕೊಡು, ಮೊದಲಿಗೆ ದಫನನ್ನು ಮಾಡು. ದಫನ್ ಮಾಡಿದಂತ ಪ್ರೀತಿಯ ಸಹೋದರರೇ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಮತ್ ಪ್ರಶ್ನೆ ಮಾಡಿದ, ಯಾ ಅಲ್ಲಾಹ್, ಇಂತಹ ದೊಡ್ಡವಾದ ಸ್ಥಾನ ಸಿಗೋದ್ ಕಾರಣ ಏಕೆ? ಸ್ವಲ್ಪ ಪುಣ್ಯಗಳು ಇರ್ತೈತಿ, ಯಾರಿಗೆ ಕಣ್ಣಿಗೆ ಬರೋದಿಲ್ಲ, ಅದು ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅಷ್ಟೇ ಗೊತ್ತಾಗ್ತದೆ. ಈ ವ್ಯಕ್ತಿ ಮುಚ್ಚಿ ಮಾಡಿದ್ದಾನೆ, ಆದ್ರೆ ನನಗೆ ಗೊತ್ತಿದೆ ಏನು ಮಾಡಿದ್ದಾನೆ ಅನ್ನೋದು. ಈ ವ್ಯಕ್ತಿ ನನ್ನಗೋಸ್ಕರ ಮಾಡಿದ್ದಾನೆ, ಆದರೆ ಜನರಿಗೆ ಕಂಡು ಬಂದಿಲ್ಲ, ನನ್ನಗೋಸ್ಕರ ಮಾಡಿದ್ದಾನೆ. ಪ್ರೀತಿಯ ಸಹೋದರರೇ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಹೇಳಿದ್ರೆ, ಅಲ್ಲಾಹ್, ಯಾವ್ದು ಇಂತಹ ಒಳ್ಳೆವಾದ ಕೆಲಸ ಮಾಡಿದ್ದಾನೆ ಈ ವ್ಯಕ್ತಿ, ಊರಿನ ಜನರು ಎಲ್ಲರೂ ಸಾಕ್ಷಿಯಾಗಿದ್ದಾರೆ. 200 ವರ್ಷ ಜೀವಿತ ಇದ್ದರೂ ಈ ವ್ಯಕ್ತಿ ಯಾವುದೇ ತರಹದ ಒಳ್ಳೆವಾದ ಕೆಲಸ ಮಾಡಿಲ್ಲ, ಯಾವುದೇ ತರಹದ ಪುಣ್ಯದ ಕೆಲಸ ಮಾಡಿಲ್ಲ. ಯಾ ಅಲ್ಲಾಹ್, ಇಂಥದ್ದು ಯಾವ್ದು ಮುಚ್ಚಿ ವ್ಯಕ್ತಿ ಇಂತಹ ಒಳ್ಳೆವಾದ ಕೆಲಸ ಮಾಡಿದ್ದಾನೆ. ಯಾ ಅಲ್ಲಾಹ್, ಯಾವ್ದು ಇಂತಹ ಒಳ್ಳೆವಾದ ಕೆಲಸ ನಿನ್ನ ಬಾರಿಗೆ ಕಬೂಲಾಗಿದೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೂಸಾ ಅಲೈಹಿಸ್ಸಲಾಂ ಕಡೆ ಸಂದೇಶ ಕಳಿಸಿದ, ಐ ಮೂಸಾ, ವನ್ಜುರ್ ಇಸ್ಮು ಮುಹಮ್ಮದಿನ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಕಬ್ಬಲಹು ವವದಅಹು ಅಲಾ ಐನೈಹಿ ವಸಲ್ಲಾ ಅಲೈಹಿ ಫಶಕರ್ತು ذلك ಲಹು ವಗಫರ್ತು ذುನೂಬಹು ವಜೌವಜತುಹು 70 ಹುರಾ. ಐ ಮೂಸಾ, ಈ ನನ್ನ ಸೇವಕ, ನನ್ನ ಭಕ್ತ ಹೇಗೆ ತೌರೇತವನ್ನು ತೆಗೆದಿದ್ದ ವನ್ನಜರ್ ಇಸ್ಮು ಮುಹಮ್ಮದಿನ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ, ಹೇಗೆ ತೌರೇತನಲ್ಲಿ ನನ್ನ ಪ್ರೀತಿಯ ಹಬೀಬ್, ನನ್ನ ಪ್ರವಾದಿ, ನನ್ನ ಮುಹಮ್ಮದ್, ಹೇಗೆ ತೌರೇತ್ನಲ್ಲಿ ಮುಹಮ್ಮದ್ ಅನ್ನೋದು ಅಕ್ಷರ ಬರ್ತಿತ್ತು, ಮುಹಮ್ಮದ್ ಅನ್ನೋದು ಅಕ್ಷರ ಹೇಗೆ ನೋಡ್ತಿದ್ದ. ವನಜರ್ತು ಮುಹಮ್ಮದಿನ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಕಬ್ಬಲಹು ವದಅಹು ಅಲಾ ಐನೈಹಿ, ತಕ್ಷಣ ಈ ಬಟ್ಟೆಗಳು ತನ್ನ ಕಣ್ಣಿಗೆ ಹಚ್ಕೊಂತಿದ್ದ. ಐ ಮೂಸಾ, ತೌರೇತ್ನಲ್ಲಿ ನನ್ನ ಹಬೀಬ್, ನನ್ನ ಪ್ರವಾದಿ ಹೆಸರನ್ನು ನೋಡಿದ ತಕ್ಷಣ ಈ ಬಟ್ಟೆಗಳಿಗೆ ತಗೊಂಡು ಮಾಡ್ತಿದ್ದ, ಕಣ್ಣಿಗೆ ಹಚ್ಕೊಂಡಿದ್ದ. ವದಅ ಅಲಾ ಐನೈಹಿ ವಸಲ್ಲಾ ಅಲೈಹಿ ಫಶಕರ್ತು ذلك ಲಹು ಗಫರ್ತು. ಐ ಮೂಸಾ, ನಾನು ಬೇರೆ ಒಳ್ಳೆವಾದ ಕೆಲಸ ನೋಡಿ ನಾನು ಕ್ಷಮೆ ಮಾಡಿಲ್ಲ. ನನ್ನ ಪ್ರವಾದಿ ಹಬೀಬ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನನ್ನ ಪ್ರೀತಿಯ ಪೈಗಂಬರರು ಏನಿದ್ದಾರೆ, ಅವರ ಹೆಸರನ್ನು ನೋಡಿದ ತಕ್ಷಣ ಈ ಸೇವಕ ಪ್ರೀತಿನಿಂದ ಈ ಬಟ್ಟೆಗಳಿಗೆ ತಗೊಂಡು ಕಣ್ಣಿಗೆ ಹಚ್ಕೊಂತಿದ್ದ. ಅದೇ ಕಾರಣ ನಾನು ಈ ವ್ಯಕ್ತಿಯ ಪಾಪಗಳಿಗೆ ನೋಡಿಲ್ಲ, ನನ್ನ ಹಬೀಬಿನ ಪ್ರೀತಿ ನೋಡಿ ನಾನು ಎಲ್ಲಾ ಪಾಪಗಳಿಗೆ ಕ್ಷಮೆ ಮಾಡಿದೆ ಅಂತ ಅಲ್ಲಾಹ್ ಹಾಕೊಂಡಿದ್ದಾನೆ.
ನೋಡಿ ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರನ್ನು ಕೇಳಿದ ನಂತರ ತಕ್ಷಣ ಮಾಡ್ತಿದ್ರು, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಟ್ಟೆ ಕಣ್ಣಿಗೆ ಹಚ್ಕೊಂತಿದ್ರು. ಅಲ್ಲಾಹು ಅಕ್ಬರ್. ಇವತ್ತು ನಮ್ಗೆ ಇದೆ, ಎಲ್ಲಾ ಮಾತುಗಳ ಮೇಲೆ ಪ್ರಶ್ನೆ ಇದೆ, ಎಲ್ಲಾ ಮಾತುಗಳ ಮೇಲೆ ಇದು ಎಲ್ಲಿಂದ ಬಂದಿದೆ, ಎಲ್ಲಿಂದ ಬಂದಿದೆ. ಪ್ರೀತಿಯ ಸಹೋದರರೇ, ನೂರುಲ್ ಬಯಾನ್ ಪುಸ್ತಕದ ಹೆಸರಿದೆ, ನೂರುಲ್ ಬಯಾನ್ ಇದೆ, ಮತ್ತು ಬೇರೆ ಪುಸ್ತಕದಲ್ಲಿ ಹೇಳಿದ್ದಾರೆ ಹುಲಿಯತುಲ್ ಔಲಿಯಾ, ಅಬು ನഈಮ್ ಸೀರತೆ ಹಲಿಮಿಯಾ ಮತ್ತು ಮಆರಿಜುನ್ ನುಬುವಾ ಪುಸ್ತಕದಲ್ಲಿ ಇದು ರಿವಾಯತ್ ಒಂದಿದೆ. ಏನ್ ರಿವಾಯತ್ ಇದೆ? ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರು ಕೇಳಿದ ತಕ್ಷಣ ಏನೋ ಬಟ್ಟೆಗಳನ್ನು ಕಣ್ಣಿಗೆ ಹಚ್ಕೊಂಡ್ರು. ಅಲ್ಲಾಹು ಅಕ್ಬರ್. ಒಬ್ಬ ವ್ಯಕ್ತಿ 200 ವರ್ಷ ಪಾಪ ಮಾಡಿದ್ರೆ ಪಾಪಗಳಿಗೆ ನೋಡಿಲ್ಲ, ಪ್ರೀತಿ ನೋಡಿ ಅಲ್ಲಾಹ್ ಇಜ್ಜತ್ ಆ ವ್ಯಕ್ತಿಯ ಪಾಪಗಳಿಗೆ ಕ್ಷಮೆ ಮಾಡ್ತಾನೆ. ಅಂದ್ರೆ ಇವತ್ತು ನಾವು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಮಾಡುವ ಪ್ರೀತಿಯ ಸಹೋದರರೇ, ಸಲಾತು ಸಲಾಮ್ ಓದಿದಿರಿ, ದರುದೆ ಪಾಕವನ್ನು ಓದಿದಿರಿ, ಅಜಾನನ್ನು ಕೇಳಿದ ನಂತರ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಕೇಳಿದ ನಂತರ ಹೇಗೆ ನಾವು ನಮ್ಮ ಕಣ್ಣಿಗೆ ನಾವು ಬಟ್ಟೆ ಹಚ್ಕೊಂತೀವಿ, ಅಲ್ಲಾಹು ಅಕ್ಬರ್. ರಸೂಲುಲ್ಲಾಹ್ ಸಕ್ಕಿನಿಂದ ನಮ್ಮ ಪಾಪ ಏಕೆ ಕ್ಷಮೆ ಆಗುದಿಲ್ಲ ಪ್ರೀತಿಯ ಸಹೋದರರೇ? ಅದಕ್ಕೆ ಶಾರಿ ಹೇಳಿದ್ರೆ ಏನಂತ, ಆಂಖೋಂ ಕಾ ತಾರಾ ನಾಮೆ ಮೊಹಮ್ಮದ್, ದಿಲ್ ಕಾ ಉಜಾಲ ನಾಮೆ ಮೊಹಮ್ಮದ್. ಅಂದರೆ ಕಣ್ಣಿನ ನಕ್ಷತ್ರ ಹೆಸರು ಮೊಹಮ್ಮದ್, ಹೃದಯದ ಬೆಳಕು ಹೆಸರು ಮೊಹಮ್ಮದ್, ಹೃದಯದ ಬೆಳಕು ಹೆಸರು ಮೊಹಮ್ಮದ್. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಎಷ್ಟೋ ಜನರು ಪ್ರೀತಿಯ ಪ್ರವಾದಿಯ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಮಾಡಿ ಸ್ವರ್ಗಕ್ಕೆ ಹೋದ್ರು. ಪ್ರೀತಿಯ ಸಹೋದರರೇ, ಇವತ್ತು ನಾವು ಇದೀವಿ. ಅಲ್ಲಾಹು ಅಕ್ಬರ್. ರಸೂಲುಲ್ಲಾಹನ ಹೆಸರು ಕೇಳಿದ ನಂತರ ನಮ್ಮ ಒಳಗೆ ಪ್ರೀತಿ ಇಲ್ಲ ಪ್ರೀತಿಯ ಸಹೋದರರೇ, ನಮ್ಮ ಒಳಗೆ ನಡವಳಿಕೆ ಇಲ್ಲ ಪ್ರೀತಿಯ ಸಹೋದರರೇ. ಇದು ನೀವು ಬರ್ಕೊಂಡು ಇಟ್ಕೋರಿ. ಏನಂತ, ಎಷ್ಟು ನೀವು ಪ್ರಾರ್ಥನೆ ಮಾಡಿದಿರಿ, ಎಷ್ಟು ನಮಾಜ್ ಮಾಡಿದಿರಿ. ಅಲ್ಲಾಹು ಅಕ್ಬರ್. ಆ ನಮಾಜ್ ಒಳಗೆ, ಪ್ರಾರ್ಥನೆ ಒಳಗೆ, ನಿಮ್ಮ ನಡವಳಿಕೆ ಒಳಗೆ ಏನಾದ್ರೆ ಸುನ್ನತಿನ ಪ್ರಕಾರ ಒಂದು ಏನಾದ್ರೆ ಕಂಡು ಪ್ರಾರ್ಥನಿಲ್ಲಪ್ಪ ಅಂದ್ರೆ ನಿಮ್ಮ ಯಾವುದೇ ಪ್ರಾರ್ಥನೆ ಕಬೂಲ್ ಆಗುವುದಿಲ್ಲ, ಯಾವುದೇ ಪ್ರಾರ್ಥನೆ ನಿಮ್ಮ ಕಬೂಲ್ ಆಗುವುದಿಲ್ಲ. ಯಾವುದೇ ಕೆಲಸ ಮಾಡಿ ಅದರ ಬಳಿಗೆ ಸುನ್ನತೆ ಮುಸ್ತಫಾ ಕಂಡು ಬರಬೇಕು, ಸುನ್ನತೆ ಮುಸ್ತಫಾ ಕಂಡು ಬರಬೇಕು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಇದರೊಳಗೆ ಇನ್ನೊಂದು ಪ್ರಶ್ನೆ ಏನ್ ಬರುತ್ತದೆ ಅಂದರೆ, ಇದು ನಾನು ಹೇಳಿದೆ, ಒಬ್ಬ ವ್ಯಕ್ತಿ ಬರೀ ಬಟ್ಟೆ ಏನಿದೆ ಕಣ್ಣಿಗೆ ಹಚ್ಕೊಂಡಿದ್ದ ನಂತರ ಸ್ವರ್ಗನಲ್ಲಿ ಹೋದ. ಸ್ವರ್ಗ ಅಲ್ಲಾಹ್ ಇಜ್ಜತ್ ಇಡೀ ಪಾಪನ ಕ್ಷಮೆ ಮಾಡಿದ್ದಾನೆ. ಇದು ಎಲ್ಲಿಂದ ಬಂದಿದೆ? ಯಾರ್ದು ಸುನ್ನತ್ ಇದೆ? ಯಾರು ಮಾಡಿದ್ರು? ಪ್ರೀತಿಯ ಸಹೋದರರೇ, ಹಜರತೆ ಆದಮ್ ಅಲೈಹಿಸ್ಸಲಾಂ. ಯಾರು ಗೊತ್ತಿದೆ? ಹಜರತೆ ಆದಮ್ ಅಲೈಹಿಸ್ಸಲಾಂ ಪ್ರಪಂಚದಲ್ಲಿ ಇವರು ಮೊದಲೇ ಪ್ರವಾದಿಯಾಗಿ ಬಂದಿದ್ದಾರೆ, ನಬಿಯಾಗಿ ಬಂದಿದ್ದಾರೆ. ಹಜರತೆ ಆದಮ್ ಅಲೈಹಿಸ್ಸಲಾಂ ಅವರು ಹೇಗೆ ಅಲ್ಲಾಹನ ಬಾನಿ ಕ್ಷಮೆಯನ್ನು ಕೇಳಿದರು. ಕೇಳಿದ ತಕ್ಷಣ ಕೈವನ್ನು ಬೆಸ ದ್ವಾ ಮಾಡಕ್ ಬಂದಿದ್ರು. ಒಂದು ಬಟ್ಟೆನಲ್ಲಿ ಅಲ್ಲಾಹ್, ಇನ್ನೊಂದು ಬಟ್ಟೆನಲ್ಲಿ ಮುಹಮ್ಮದ್ ಅನ್ನು ಕಂಡು ಬಂತು. ಏನು? ಅಲ್ಲಾಹ್ ಮತ್ತು ಮುಹಮ್ಮದ್. ಹೇಗೆ ಹೆಸರನ್ನು ನೋಡಬೇಕು ತಕ್ಷಣ ಹಜರತ್ ಆದಮ್ ಅಲೈಹಿಸ್ಸಲಾಂ ಏನು ಮಾಡಿದ್ರು? ಕಣ್ಣಿಗೆ ಹಚ್ಕೊಂಡ್ರು. ಮುಹಮ್ಮದ್ ರಸೂಲುಲ್ಲಾಹ್ ಕಣ್ಣಿಗೆ ಹಚ್ಕೊಂಡ್ರು. ಪ್ರೀತಿಯ ಸೋದರ, ನಾವು ಅಹ್ಲೆ ಸುನ್ನತ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಮಾಡೋರು. ಇವತ್ತು ಅಜಾನ್ ನಲ್ಲಿ, ಸಲಾತು ಸಲಾಂ ನಲ್ಲಿ, ಬಹಳಷ್ಟು ಕೆಲಸಗಳಲ್ಲಿ, ಒಳ್ಳೆಯವಾದ ಕೆಲಸಗಳಲ್ಲಿ ರಸೂಲುಲ್ಲಾಹನ ಜಿಕ್ರ ಬರುತ್ತಿದೆ. ಮತ್ತು ನಮ್ಮ ಒಳಗೆ ಹೇಗೆ ಪ್ರೀತಿ ಇಲ್ಲ. ರಸೂಲುಲ್ಲಾಹನ ಹೆಸರು ಕೇಳಿದ ನಂತರ ನಾವು ಏಕೆ ನಮ್ಮ ಬಟ್ಟೆಗಳನ್ನ ಹಚ್ಕೊಳಕ್ ಕುಂತಿಲ್ಲ? ಇದು ನಮ್ಮ ಪ್ರೀತಿ. ಮತ್ತು ಬೇರೆ ಯಾರು ತಿಳ್ಕೊ ಹೋಗ್ಬೇಡ್ರಿ ಫರ್ಜ್ ವಾಜಿಬ್ ಮಾಡಿದಾರ ಅನ್ನೋದು. ಬಹಳಷ್ಟು ಜನ ಪ್ರಶ್ನೆ ಮಾಡಿದಾರೆ, ಏನ್ ಫರ್ಜ್ ಇದೆ, ವಾಜಿಬ್ ಇದೆ? ಆ ಜನರು ಕೇಳಿದ್ರೆ ಅವ್ರಿಗೆ ಫರ್ಜ್ ವಾಜಿಬ್ ಮಾಡಕ್ ಸಮಯ ಇರಂಗಿಲ್ಲ. ಇಂತಹ ವಸ್ತುಗಳಿಗೆ ಫರ್ಜ್ ವಾಜಿಬ್ ಕೇಳೋದು ಬಾಳು, ಇಂತಹ ವಸ್ತುಗಳಿಗೆ ಫರ್ಜ್ ವಾಜಿಬ್ ಕೇಳೋದು ಬಾಳು. ಅಲ್ಲ, ಆ ಜನರಿಗೆ ಹಿದಾಯತ್ ಕೊಳ್ಳಿ, ತೌಫೀಕ್ ಕೊಳ್ಳಿ. ಆದ್ರೆ ನಮ್ಮ ಒಳಗೆ ಅತಿ ಜಾಸ್ತಿ ರಸೂಲುಲ್ಲಾಹನ ಪ್ರೀತಿ ಇರ್ಬೇಕು, ಗೌರವ ಅನ್ನೋದು ಇರ್ಬೇಕು. ರಸೂಲುಲ್ಲಾಹನ ಹೆಸರು ಕೇಳಿದ ನಂತರ ತಕ್ಷಣ ಎದ್ದು ನಿಂದಲು ಆಗ್ಬೇಕು. ಪ್ರೀತಿ ಅಸೋದು ಇದು ಹೆಸರು ಕೇಳಿದ ನಂತರ ಆಯ್ತು. ಈ ಕುರಾನೆ ಮಜೀದ್ ಪವಿತ್ರವಾದ ಗ್ರಂಥ, ಕುರಾನೆ ಮಜೀದ್ ಇದೆ. ಅಲ್ಲಾಹು ಅಕ್ಬರ್. ಒಬ್ಬ ರಾಜ್ಕುಮಾರ ಬಂದು ಹೋಗಿದ್ದಾನೆ. ನಾವು ಯಾವ ರೀತಿ ಕುರಾನೆ ಮಜೀದ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಗೌರವ ಕೊಡ್ಬೇಕು ನೋಡ್ರಿ. ಕುರಾನೆ ಮಜೀದ್ ಫರಿಷ್ಠಗಳಿಗೆ ಓದೋದು ಅನುಮತಿ ಇಲ್ಲ. ಫರಿಷ್ಠೆಗಳು ಕುರಾನೆ ಮಜೀದ್ ಓದೋದಿಲ್ಲ. ಅಲ್ಲಾಹ್ ಇಜ್ಜತ್ ಫರಿಷ್ಠೆಗಳಿಗೆ ಅವಕಾಶ ಕೊಟ್ಟಿದ್ದಾನೆ. ನನ್ನ ಭಕ್ತಾದಿಗಳಲ್ಲಿ ಯಾರು ಕುರಾನ್ ಶರೀಫ್ ಓದುತ್ತಾರೆ ಅವರು ಸಮೀಪನ್ನು ಹೋಗಿರಿ. ಅವ್ರ ಬಾಯಿಗೆ ಬಾಯಿ, ನಿಮ್ಮ ಬಾಯಿ ಕುರಾನ್ ಓದಾಕ್ ಕುಂತಿರುವ ಜನರ ಬಾಯಿಗೆ ಹಚ್ಚಿರಿ. ನೀವು ಆ ಕುರಾನ್ ಓದಾಕ್ ಕುಂತ ಏನಿದೆ ರುಚಿ ನೀವು ತಗೊಂಡ್ ಬಾರಿ. ಇಂಥ ಶಕ್ತಿ ಬರೀ ಫರಿಷ್ಠೆಗಳಿಗೆ ಕೊಟ್ಟಿದ್ದಾನೆ ಅಲ್ಲಾಹ್ ಇಜ್ಜತ್. ಕುರಾನ್ ಮಜೀದ್ ಅವ್ರು ಓದೋದಿಲ್ಲ. ಬರೀ ಅವ್ರು ಏನ್ ಮಾಡ್ತಾರೆ, ಬಂದ್ ಕೇಳುತ್ತಾರೆ. ಉದಾಹರಣೆಗಾಗಿ ನಮಾಜ್ನಲ್ಲಿ ಬಹಳಷ್ಟು ಹದೀಸ್ ವರ್ಗ ಬಂದಿದೆ. ನೀವು ಹೇಗೆ ನಮಾಜ್ ಮಾಡ್ತೀರಲ್ಲ, ನಮಾಜ್ ರಕಾತ್ ಕರ್ತೀರಾ ಅಲ್ಲಾಹು ಅಕ್ಬರ್ ಅಂತ,
ಕಟ್ಟಿದ ನಂತರ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಓದಿಲ್ಲ ಕುರಾನ್ ಮಜೀದ್, ಬೇರೆ ಬೇರೆ ಸೂರತ್ಗಳು ಓದ್ತಿದ್ರಿ. ಓದೋ ಸಂದರ್ಭದಲ್ಲಿ ಫರಿಷ್ಠೆಗಳು ನಿಮ್ಮ ಸಮೀಪ ಬರ್ತಾರಂತೆ. ಬಂದಿದ ನಂತರ ನಿಮ್ಮ ಬಾಯಿಗೆ ಫರಿಷ್ಠೆಗಳು ಬಾಯಿ ಹಾಕ್ತಾರಂತೆ. ನೀವು ಹೇಗೆ ಕುರಾನ್ ಓದಕ್ ಕುಂದ್ರಲ್ಲ, ಆ ಎಲ್ಲಾ ಕುರಾನ್ ಓದೋ ರುಚಿ ಏನಿದೆ ಫರಿಷ್ಠೆಗಳು ತಗೊಂಡು ಮತ್ತೆ ಹೊಯ್ದು ಹೋಗ್ತಾರಂತೆ. ಈ ನಮಾಜಿನಲ್ಲಿ ಪ್ರೀತಿಯ ಸಹೋದರ, ನಮಾಜಿನಲ್ಲಿ ಇಂತಹ ಫಜಿಲತ್, ಇಂತಹ ನಡವಳಿಕೆ ಫರಿಷ್ಠೆಗಳು ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈಗ ಮಹಮೂದ್ ಗಜನವಿ ಅನ್ನೋ ಒಬ್ಬ ಪಾದುಷಾ ಇದ್ದ. ಮಹಮೂದ್ ಗಜನವಿ ದೊಡ್ಡವಾದೊಬ್ಬ ರಾಜ್ಕುಮಾರ ಬಂದು ಹೋಗಿದ್ದಾನೆ. ರಾಜ್ಕುಮಾರದು ಮನೆಯಲ್ಲಿ ಒಂದು ವಿಶೇಷವಾದ ರೂಮ್ ಇತ್ತು, ಮಲಗೋದು ಆರಾಮ್ ಮಾಡುದು ವಿಶೇಷವಾದ ಒಂದು ರೂಮ್ ಇತ್ತು. ಆ ರೂಮ್ ನಲ್ಲಿ ರಾಜ್ಕುಮಾರ್ ಮಹಮೂದ್ ಗಜನವಿ ರಹಿಮತುಲ್ಲಾಹಿ ಅನ್ನೋ ಒಲಿಯ ಸ್ಥಾನ ಸಿಕ್ಕಿದೆ. ಮಹಮೂದ್ ಗಜನವಿ ಪಾದುಷಾ ಹೇಗೆ ರೂಮ್ ನಲ್ಲಿ ಹೋಗ್ಬೇಕಿತ್ತು, ಆರಾಮ್ ಮಾಡಕ್ ಬೆಡ್ಡಿನ ಮೇಲೆ ಮಲಗಿದ್ದಾನೆ. ಕುರಾನ್ ಎಲ್ಲಿದೆ? ಆ ರೂಮ್ ನಲ್ಲಿ ಎತ್ತರದಲ್ಲಿ ಕುರಾನ್ ಇಟ್ಟಿದ್ದಾನೆ. ಹೀಗೆ ಮಲಗಬೇಕಿತ್ತು. ಮಲಗೋ ಹೋಗೋದು ಮುಂಚೆ ಕುರಾನ್ ಶರೀಫ್ ಮೇಲೆ ದೃಷ್ಟಿ ಹೋತು. ಅಲ್ಲಾಹ್, ನಾನು ತಲೆಗೆ ಮಲಗಿದ್ದೀನಿ, ಕುರಾನ್ ಶರೀಫ್ ಮೇಲೆಗಳಿದೆ, ನನ್ನ ಮನಸ್ಸಿಗೆ ಹಾಕುಂತಿಲ್ಲ. ಹೋಗಿ ಈ ಕುರಾನ್ ಶರೀಫ್ ತೆಗೆದು ನಾನು ಬ್ಯಾರೆ ರೂಮ್ ನಲ್ಲಿ ಇಟ್ಟು ಬರಬೇಕು, ಬ್ಯಾರೆ ರೂಮ್ ನಲ್ಲಿ ಹೋಗಿ ಇಟ್ಟು ಬರಬೇಕು. ಪವಿತ್ರವಾದ ಗ್ರಂಥ ಪ್ರೀತಿಯ ಸಹೋದರರೇ. ಹೋಗಿ ಮಹಮೂದ್ ಗಜನವಿ ರಾಜ್ಕುಮಾರ ಬ್ಯಾರೆ ರೂಮ್ ನಲ್ಲಿ ಹೋಗಿ ಕುರಾನ್ ಶರೀಫ್ ಇಟ್ಟು ಬಂದಿದ ನಂತರ ಮತ್ತು ಹೊಳ್ಳಿ ಹೇಗೆ ಆರಾಮ್ ಮಾಡಕ್ ಬರಬೇಕು, ಹೇಗೆ ಬೆಡ್ಡಿನ ಮೇಲೆ ಕುಂದಿರ್ಬೇಕು. ಮತ್ ಹೃದಯನಿಂದ ಧ್ವನಿ ಬಂತು, ಅಲ್ಲಾಹ್ ಅಕ್ಬರ್, ನಿನ್ನ ನಿದ್ದೆಗಾಗಿ, ನಿನ್ನ ಶಾಂತಿಗಾಗಿ ಅಲ್ಲಾಹನ ಪವಿತ್ರವಾದ ಗ್ರಂಥ ನಿನ್ನ ರೂಮ್ ನಿಂದ ಹೊರಗಡೆ ತೆಗಿ ನೀ ಬೇರೆ ರೂಮ್ ನಲ್ಲಿ ಇಟ್ಟು ಬಂದಿದ್ಯಾ? ನಿನ್ನ ರೂಮ್ ನಿಂದ ಹೋಗಿ ಬೇರೆ ರೂಮ್ ನಲ್ಲಿ ಇಟ್ಟು ಬಂದಿದ್ಯಾ? ವಿಚಾರಣೆ ಹೇಗೆ ಮಾಡಿದ್ಯಾ? ನೀನು ಮನಸ್ಸು ಹೇಗಾಯ್ತು ನಿಂದು? ಹೇಳಿದ ನಂತರ ರಾಜ್ಕುಮಾರ ಏನ್ ಮಾಡಿದ, ತಕ್ಷಣ ಮತ್ತ ಆ ರೂಮ್ ನಲ್ಲಿ ಹೋಗಿದ ನಂತರ ಅಲ್ಲಾಹು ಅಕ್ಬರ್ ಆ ಕುರಾನ್ ಶರೀಫ್ ತಗೊಂಡು ಬಂದು ಅದೇ ರೂಮ್ ನಲ್ಲಿ ಇಟ್ಟ. ಮತ್ತೇನ್ ಮಾಡಿದ ರಾಜ್ಕುಮಾರ, ಇಲ್ಲ, ಕುರಾನ್ ಶರೀಫ್ ನನ್ನ ವಿಷಯವಾದ ರೂಮ್ ನಲ್ಲಿ ಇರ್ಲಿ, ಆದ್ರೆ ನಾನು ಈ ರೂಮ್ ನಲ್ಲಿ ಆರಾಮ್ ಮಾಡಿಲ್ಲ, ನಾನೇ ಹೋಗಿ ಬೇರೆ ರೂಮ್ ನಲ್ಲಿ ಆರಾಮ್ ಮಾಡುತ್ತೇನೆ. ಪವಿತ್ರವಾದ ಗ್ರಂಥ ಏನ ಕುರಾನ್ ಮಜೀದ್ ಯಾರ್ದಿ ಗೌರವ ಕೊಟ್ಟಿದ್ದಾರೆ ರಾಜ್ಕುಮಾರ. ಅಲ್ಲಾಹ್ ಅಕ್ಬರ್. ಸ್ವಲ್ಪ ವರ್ಷ ಆಗಿದ ನಂತರ ಹೇಗೆ ಸಾವಾಗ್ಬೇಕಿತ್ತು, ಸಾವು ಸತ್ತಿದ ನಂತರ ಬಹಳಷ್ಟು ಜನರು ಕನಸು ನೋಡಿದ ನಂತರ ರಾಜ್ಕುಮಾರ್ ಪ್ರಶ್ನೆ ಮಾಡಿದ್ರು, ಮಹಮೂದ್ ಗಜನವಿ, ಇಂತ ದೊಡ್ಡವಾದ ರಾಜ್ಕುಮಾರ್ ಆಗಿ ನೀ ಸತ್ತಿದ ನಂತರ ಹೇಗೆ ಸ್ವರ್ಗನಲ್ಲಿ ಹೋಗಕ್ ಕುಂತಿದ್ಯಾ? ಮಹಮೂದ್ ಗಜನವಿ, ನಾವು ನೋಡಕ್ ಕುಂತಿದ್ವಿ, ನೀ ಸ್ವರ್ಗನಲ್ಲಿ ಅಡ್ಡಾಡಕ್ ಕುಂತಿದ್ಯಾ? ಸ್ವರ್ಗ ಹೋದ ಕಾರಣ ಯಾಕೆ? ಅಂತದ್ ಏನು ಒಳ್ಳೆಯ ಕೆಲಸ ಮಾಡಿದ್ಯಾ? ಮಹಮೂದ್ ಗಜನವಿ ರಾಜ್ಕುಮಾರ್ ಹೇಳಕ್ ಕುಂತಿದ್ದಾರೆ, ಜನರು, ನಾನು ಪ್ರಪಂಚದಲ್ಲಿ ಹಲವಾರು ಕೆಲಸಗಳು ಮಾಡಿದ್ದೇನೆ, ಆದ್ರೆ ನನಗೆ ನೆನಪಿಲ್ಲ. ಆದ್ರೆ ಎಲ್ಲಾ ಕೆಲಸಗಳಲ್ಲಿ ಒಂದು ಒಳ್ಳೆಯವಾದ ಕೆಲಸ ಇದೆ. ಅದು ಯಾವ್ದಿದೆ ಅಂದರೆ ಪವಿತ್ರವಾದ ಗ್ರಂಥ ಇದೆ. ನಾನು ಪವಿತ್ರವಾದ ಗ್ರಂಥಕ್ಕಾಗಿ ನಾನು ನನ್ನ ಆರಾಮ್ ಮಾಡುವ ರೂಮ್ ಬಿಟ್ಟು ಬೇರೆ ರೂಮ್ ನಲ್ಲಿ ಹೋಗಿದ್ಯಾ? ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನನ್ನ ಮಾಡುವ ಕೆಲಸಗಳು ಎಷ್ಟಾಗಿದೆ, ಆ ಕೆಲಸಗಳ ಬಂದು ಅಲ್ಲಾಹ್ ರಬ್ಬುಲ್ ಇಜ್ಜತ್ ನನಗೆ ಸ್ವರ್ಗದ ಸ್ಥಾನ ಕೊಟ್ಟಿದ್ದಂತ ಮಹಮೂದ್ ಗಜನವಿ ಹೇಳಕ್ ಕುಂತಿದ್ದಾರೆ. है कौन मोहम्मद कौन खुदा फरमान न बदला जाएगा, बदलेगा जमाना लाख मगर कुरान न बदला जाएगा, कुरान न बदला जाएगा. ಕುರಾನ್ ಮಜೀದ್ ಎಂತ ಗ್ರಂಥ ಪ್ರೀತಿಯ ಸಹೋದರರೇ. ಅಲ್ಲಾಹ್ ಅಕ್ಬರ್. ಕಾಲದಲ್ಲಿ ಸಾವಿರಾರು ಜನಗಳು ಬಂದು ಹೋದರು, ಆದ್ರೆ ಕಯಾಮತ್ ತನಕ ಕುರಾನ್ ಮೊದಲಿಗೆ ಹೇಗಿತ್ತು, ಕಯಾಮತ್ ತನಕ ಅದೇ ರೀತಿ ಇದೆ ಪ್ರೀತಿಯ ಸಹೋದರರೇ, ಅದೇ ರೀತಿ ಇರುತ್ತದೆ ಪ್ರೀತಿಯ ಸಹೋದರರೇ. ಅಲ್ಲಾಹ್ ಅಕ್ಬರ್. दुनिया की नजरों में, हाँ, दुनिया की नजरों में कुरान चमकता है. कुरान ये नहीं थे, दुनिया की नजरों में कुरान चमकता है. कुरान में अल्लाह का फरमान चमकता है. कुरान में अल्लाह का फरमान चमकता है. जो आदत बना ले तिलावत कुरान पाक की, जो आदत बना ले तिलावत कुरान पाक की, अल्लाह की नजरों में वो इंसान चमकता है. अल्लाह की नजरों में वो इंसान चमकता है. ಇವತ್ತು ಎಲ್ಲ ಕೆಲಸ ಮಾಡೋದಕ್ಕೆ ನಮ್ಗೆ ಸಮಯ ಇದೆ, ಪವಿತ್ರವಾದ ಗ್ರಂಥ ಓದೋದಕ್ಕೆ ನಮ್ಗೆ ಸಮಯ ಇಲ್ಲ ಪ್ರೀತಿಯ ಸಹೋದರರೇ. ಇವತ್ತು ಅಲ್ಲಾಹು ಅಕ್ಬರ್. ಬೆಳಗ್ಗೆ ನಾವು ಹೇಳಿದ ನಂತರ ತಕ್ಷಣ ನಾವು ಪವಿತ್ರ ಗ್ರಂಥ ಕುರಾನ್ ಓದಬೇಕಿತ್ತು. ಇವತ್ತು ನಾವು ಏನು ಓದಾಕ್ ಕುಂತಿದ್ದೀವಿ ಪ್ರೀತಿಯ ಸಹೋದರರೇ? ಇದೇ ಪವಿತ್ರವಾದ ಗ್ರಂಥನಿಂದ ನಮ್ಗೆ ಸ್ವರ್ಗ ಸಿಗಬಹುದು ಪ್ರೀತಿಯ ಸಹೋದರರೇ. ಇನ್ನು ಬಹಳಷ್ಟು ಹಲವಾರು ಕುರಾನ್ ಬಗ್ಗೆ ಇದೆ. ಇವತ್ತು ನಮ್ಮ ಟಾಪಿಕ್ ಗೌರವ ಬಗ್ಗೆ ಇದೆ. ನಾವು ಹೆಸರಿಗೆ ಗೌರವ ಕೊಟ್ಟಿದ್ರೆ ಏನ್ ಸ್ಥಾನ ಸಿಗುತ್ತದೆ? ರಸೂಲುಲ್ಲಾಹನ ಹೆಸರು ಕೇಳಿದ ತಕ್ಷಣ ನಾವು ಏನ್ ಮಾಡಬೇಕು, ಎಂತ ಪ್ರೀತಿ ಇರಬೇಕು ಅದನ್ನು ಕೇಳಿದ್ವಿ. ಈ ಕುರಾನ್ ಮಜೀದನ ಪ್ರೀತಿ ಇತ್ತು ಪ್ರೀತಿಯ ಸಹೋದರರೇ. ಅಜಾನ್ ಕೇಳಿದ ತಕ್ಷಣ ನಮ್ಮ ಗೌರವ ಯಾವ ರೀತಿ ಇರಬೇಕು, ಯಾವ ರೀತಿ ಗೌರವ ಇರಬೇಕು? ಹಾರೂನ್ ರಶೀದ್ ರಾಜ್ಕುಮಾರ ಬಂದ್ ಹೋಗಿದ್ದಾನೆ. ಹಾರೂನ್ ರಶೀದ್
ಹಾರೂನ್ ರಶೀದನ ರಾಜ್ಕುಮಾರ್ ಹೆಂಡತಿ ಹೆಸರು ಮಲಿಕಾ ಜುಬೇದಾ. ಏನು? ಮಲಿಕಾ ಜುಬೇದಾ. ಮಲಿಕಾ ಜುಬೇದಾ ಸತ್ತಿದ ನಂತರ ಸ್ವರ್ಗದ ತೋಟನ ಒಳಗೆ ಅಡ್ಡಾಡ ಕುಂತಿದ್ರು. ಮಲಿಕಾ ಜುಬೇದಾ ಹಾರೂನ್ ರಶೀನ ಹೆಂಡತಿ, ರಾಜ್ಕುಮಾರನ ಹೆಂಡತಿ ಆಗಿದ್ರು ಮಲಿಕಾ ಜುಬೇದಾ. ಕೇಳೋರು ಕೇಳಿದ್ರು, ಅಯ್ಯ ಮಲಿಕಾ ಜುಬೇದಾ, ನಿಮ್ಗೆ ಸ್ವರ್ಗದಲ್ಲಿ ಹೋಗಿದ್ದೀರಾ, ನೀವು ಸ್ವರ್ಗದಲ್ಲಿ ಹೋಗೋದು ಕಾರಣ ಏಕೆ? ಮಲಿಕಾ ಜುಬೇದಾ ಅವರು ಉತ್ತರದಲ್ಲಿ ಈ ರೀತಿ ಹೇಳಿದ್ರು, ಏನಂತ? ನನಗೆ ಒಂದು ಸಾರಿ ನಿರಾಸೆ ಆಗಿತ್ತು, ನಿರಾಸೆ ಜಾಸ್ತಿ ಆಗಿದೆ, ನೀರು ಕುಡಿಲೇಬೇಕು. ನನ್ನ ತಳಗೆ ಏನು ಖಾದಿಮ ಕೆಲಸ ಮಾಡ್ತಿದ್ರು, ಅವ್ರ ಕಡೆಗೆ ನಾನು ನೀರು ತರಿಸಿದ್ದೆ. ನೀರು ತಗೊಂಡ್ ಬಾ ಹೋಗ್ರಿ. ನೀರು ತಗೊಂಡ್ ಬಂದು ಗಿಲಾಸ್ನಲ್ಲಿ ನೀರು ಕೊಟ್ಟರು. ನಾನು ಹೇಗೆ ನೀರು ಕುಡಿಯಾಕ ಕುಂತಿದ್ದೆ, ಕುಡಿಯೋದು ಮುಂಚೆನೆ ಆ ಸಮಯದಲ್ಲಿ ಅಜಾನ್ ಆಗ ಕುಂತಿತ್ತು. ಏನು? ಅಜಾನ್ ಕೊಡಕ್ ಕುಂತಿದ್ದೆ. ನಾನು ಇನ್ನು ಗಿಲಾಸ್ ಸಮೀರ್ ತಗೊಂಡ್ ಹೋಗಾಕ್ ಕುಂತಿದ್ದೇನೆ, ಅಜಾನ್ ಆಗುತ್ತಿದೆ. ಈಗ ಅಜಾನ್ ಕೊಡಕ್ ಕುಂತಿದ್ದಾರೆ, ಅಜಾನ್ ಆಗ ಕೂತಿದೆ, ನಾನು ಹೇಗೆ ನೀರು ಕುಡಿಬೇಕು? ಬೇಡ, ಮೊದಲಿಗೆ ನಾನು ಅಜಾನ್ ಕೇಳುತ್ತೇನೆ, ಅಜಾನ್ ಕೇಳಿದ ನಂತರ ಅದರ ಉತ್ತರ ಕೊಡುತ್ತೇನೆ. ಮಲಿಕಾ ಜುಬೇದಾ ರಸೂಲುಲ್ಲಾಹನ ಪ್ರೀತಿ, ದೀನಿನ ಪ್ರೀತಿ, ಅಲ್ಲಾಹನ ಭಯ ಅವರ ಒಳಗಿತ್ತು. ಮೊದಲಿಗೆ ನಾನು ಅಜಾನ್ ಕೇಳುತ್ತೇನೆ. ಇಸ್ಲಾಂನಲ್ಲಿ ಶರೀಯತ್ನಲ್ಲಿ ಹುಕ್ಮ ಇದೆ, ಅಜಾನ್ ಹೇಗೆ ಕೊಡುತ್ತಾರೆ? ಯಾವುದೇ ಕೆಲಸ ಆಗ್ಲಿ, ಕೆಲಸ ನಿಂದರ್ಸಿರಿ, ಖಾನಾ ಕಾಬಾ ಕಡೆ ಕಿಬ್ಲಾ ಕಡೆ ಮುಖ ಮಾಡಿ ನಿಂದರಿ. ಆಗ್ತೈತೆಪ್ಪ ಅಂದ್ರೆ ನಿಂದರಿ, ಕಿಬ್ಲಾ ಕಡೆ ಮುಖ ಮಾಡಿ ನಿಂದರಿ. ಅಜಾನ್ ಗಮನ ಕೊಟ್ಟು ಕೇಳ್ರಿ. ಹೇಗೆ ಮುಅಜ್ಜಿನ್ ಸಾಹೇಬರು ಅಜಾನ್ ಅಲ್ಲಾಹು ಅಕ್ಬರ್ ಹೇಳ್ತಾರೆ, ಆ ರೀತಿ ನೀವೇ ಅಲ್ಲಾಹು ಅಕ್ಬರ್ ಹೇಳಿದ ನಂತರ ಈಗ ಸ್ವಲ್ಪ ಸಮಯ ಸುಮ್ಮ ಆಗ್ತಾರಲ್ಲ ಅವ್ರು ನಡ, ಅವಾಗ ನೀವು ಹೇಳ್ಬೇಕು ಅಲ್ಲಾಹು ಅಕ್ಬರ್. ಇದಕ್ಕೆ ಉತ್ತರ ಅಂತಾರೆ. ಇದು ಶರೀಯತ್ನಲ್ಲಿ ಹುಕ್ಮ ಇದೆ, ಈ ರೀತಿ ಹೇಳಬೇಕಂತಿದೆ. ಮಲಿಕಾ ಜುಬೇದಾ ಅವರು ಅಜಾನ್ ಹೇಗೆ ಕೇಳಬೇಕು, ನಾನು ನೀರು ಕುಡಿಯೋದಿಲ್ಲ, ಮೊದಲಿಗೆ ಅಜಾನ್ ಉತ್ತರ ಕೊಡ್ತೇನೆ. ಮಲಿಕಾ ಜುಬೇದಾ ಅವರು ಅಜಾನ್ ಇಡೀ ಅಜಾನ್ ಕೇಳಿದ ನಂತರ ಆಮೇಲೆ ನೀರು ಕುಡಿದ್ರು. ಅಲ್ಲಾಹು ಅಕ್ಬರ್. ಹಜರತೆ ಮಲಿಕಾ ಜುಬೇದಾ ಅವರಿಗೆ ಕನಸಿನಲ್ಲಿ ನೋಡಿದನ್ನ ಕೇಳಿದ್ರು, ಅಯ್ಯ ಮಲಿಕಾ ಜುಬೇದಾ, ನೀವು ಸ್ವರ್ಗದ ತೋಟದ ಒಳಗೆ ನೀವು ಅಡ್ಡಾಡಕ್ ಕುಂತಿದ್ದೀರಾ, ಸ್ವರ್ಗದ ತೋಟ ಒಳಗಿನ ಹೋಗಿದ್ದೀರಾ, ಕಾರಣ ಏಕೆ? ಮಲಿಕಾ ಜುಬೇದಾ ಹೇಳಿದ್ರು, ನಾನು ಬ್ಯಾರೆ ಯಾವ್ದು ಒಳ್ಳೆವಾದ ಕೆಲಸ ಮಾಡಿಲ್ಲ, ನಾನು ಅಲ್ಲಾಹನ ಪ್ರೀತಿಯಲ್ಲಿ, ಅಲ್ಲಾಹನ ಭಯನಿಂದ, ರಸೂಲುಲ್ಲಾಹನ ಪ್ರೀತಿಯಲ್ಲಿ ಒಂದು ಸಾರಿ ಹೇಗೆ ಅಜಾನ್ ಕೂಡ ಕುಂತಿದ್ರು, ಅಜಾನ್ ಕೇಳಿದ ತಕ್ಷಣ ನಾನು ನೀರ್ ಕೂಡ ಕುಂತಿದ್ಯಾ, ನೀರ್ ಕುಡ್ದಿಲ್ಲ, ನೀರ್ ಕುಡಿದು ಬಿಟ್ಟು ನಾನು ಮೊದಲಿಗೆ ಅಜಾನ್ ಕೇಳಿ ಅಜಾನ್ ಉತ್ತರ ಕೊಟ್ಟಿದ್ದೇನೆ. ಈ ಕೆಲಸ ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ಅತಿ ಜಾಸ್ತಿ ಇಷ್ಟ ಆಯ್ತು. ಈ ಕೆಲಸದ ಬಳಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಂಗೆ ಸ್ವರ್ಗದ ಸ್ಥಾನ ಕೊಟ್ಟಿದ್ದಾನಂತ ಹಜರತ್ ಮಲಿಕಾ ಜುಬೇದಾ ಅವರು ಹೇಳಕ್ ಕುಂತಿದ್ದಾರೆ. ಅಜಾನಿನ ಪ್ರೀತಿಯ ಸಹೋದರರೇ, ಅಜಾನ್ ಅಲ್ಲಾಹು ಅಕ್ಬರ್. ಅಜಾನ್ ಬಹಳಷ್ಟು ಅಜಾನ್ ಬಗ್ಗೆ ಇದೆ, ಆದ್ರೆ ನಾವು ಅಜಾನ್ ಕೇಳಿದ ತಕ್ಷಣ ನಾವು ಬಾಳು ಗಮನ ಕೊಟ್ಟು ಅಜಾನ್ ಕೇಳಬೇಕು. ಬಹಳಷ್ಟು ಜನರಿಗೆ ಅಜಾನ್ ಕೊಟ್ಟಿದ್ರೇನೆ ವ್ಯತ್ಯಾಸ ಬೀಳೋದಿಲ್ಲ. ಏಕೆ? ಇವತ್ತಿನ ಕಾಲ ನಡಕ್ ಕುಂತಿದೆ ಅದೇ ಅಲ್ಲಾಹು ಅಕ್ಬರ್. ಇವತ್ತು ಬಹಳಷ್ಟು ಜನರು ನಮಾಜ್ನ ದೂರು, ಮಸಜೀದ್ನ ದೂರು. ಮೊದ್ಲಿಗೆ ಸ್ವಲ್ಪ ಸಮಯ ನೆನಪಿಟ್ಕೊಂತಿದ್ರು, ಈಗ ಅಜಾನ್ ಆಗಬಹುದು, ಈಗ ಸಾಯಂಕಾಲ ಅಜಾನ್ ಆಗ್ಬಹುದು. ಈಗ ಅದನ್ನೇ ಸ್ವಲ್ಪ ಜನರಿಗೆ ಗೊತ್ತಿಲ್ಲ. ಅಜಾನ್ ಆಗ ಕುಂತಿದ್ದೇನೆ ಇಲ್ಲ, ಅಜಾನ್ ಆಗಿದ್ದೇನಿಲ್ಲ, ಅಜಾನ್ ಕೊಟ್ಟಿದಾರ ಇಲ್ಲ, ನಮಾಜ್ಗೆ ಹೋಗ್ಬೇಕು ಅನ್ನೋದು ಇವತ್ತು ನಾವು ಬಹಳ ಹಿಂದಾಗಿದ್ದೇವೆ. ಇದು ಕಯಾಮತಿನ ನಿಶಾನಿಗಳು, ರಸೂಲುಲ್ಲಾಹ್ ಹೇಳಿದ್ರು, ಬರೋದ ಕಾಲದಲ್ಲಿ ಬರ್ತಾ ಜನರು ಬಹಳಷ್ಟು ಮಸೀದಿಗಳಿಂದ ದೂರ ಆಗುತ್ತಾರೆ, ಒಳ್ಳೆವಾದ ಕೆಲಸಗಳಿಗೆ ಪುಣ್ಯವಾದ ಜಗನಿಂದ ದೂರ ಆಗುತ್ತಾರೆ. ಯಾವ ಜಗದಲ್ಲಿ ಅತಿ ಜಾಸ್ತಿ ಪಾಪ ಆಗುತ್ತದೆ, ಯಾವ ಜಗದಲ್ಲಿ ಅತಿ ಜಾಸ್ತಿ ಪಾಪವನ್ನು ಸಿಗುತ್ತದೆ, ಅಂತಹ ಜಗದಲ್ಲಿ ಅತಿ ಜಾಸ್ತಿ ಜನರು ಕೂಡುತ್ತಾರೆ ಅಂತ. ಇವತ್ತು ನೋಡಿರಬಹುದು, ಮಸಜಿದ್ಗಳು ಖಾಲಿ ಇದೆ, ಥಿಯೇಟರ್ಗಳು, ಸಿನಿಮಾ ಟ್ಯಾಕೇಜ್ ಫುಲ್ ಇದೆ. ಮಸಜಿದ್ಗಳು ಅಲ್ಲಾಹನ ಪವಿತ್ರವಾದ ಮನೆ, ಇದು ಖಾಲಿ ಇದೆ. ದರ್ಗಾನಲ್ಲಿ ಹೋಗೋದು ಪ್ರೀತಿ, ಇವತ್ತು ದರ್ಗಾಗಳ ತುಂಬಾ ಕುಂತಿದೀವಿ. ನಾನ್ ದರ್ಗಾ ಹೋಗ್ಬೇಡ್ರ ಅಂತ ಹೇಳಕ್ ಕುಂತಿಲ್ಲ, ದರ್ಗಾ ಹೋಗ್ರಿ ನಮ್ಮ ಪ್ರೀತಿ, ನಾವು ಸಾಯ್ತೀನಿ ಇನ್ಶಾಲ್ಲಾ ದರ್ಗಾ ಹೋಗ್ತೀವಿ, ಅಲ್ಲಿ ಕೇಳ್ತೀವಿ, ಅಲ್ಹಮ್ದುಲಿಲ್ಲಾಹ್ ಅವ್ರ ಪ್ರೀತಿ ಮಾಡ್ತೀವಿ. ಆದರೆ ದರ್ಗಾನಲ್ಲಿ ಎಲ್ಲಾ ದರ್ಗಾನಲ್ಲಿ ಮಸಜೀದ್ ಇದೆ, ಎಲ್ಲಾ ದರ್ಗಾಗಳಲ್ಲಿ ಏನಿದೆ? ಮಸಜೀದ್ ಇದೆ. ಹೇಗೆ ತಕ್ಷಣ ಅಜಾನ್ ಆಯ್ತು, ನಾವು ಹೋಗಿದ್ದೀವಿ ದರ್ಗಾನಲ್ಲಿ, ಒಳ್ಳೆವಾದ ಜಗದಲ್ಲಿ ನಾವು ಹೋಗಿದ್ದೀವಿ. ಆದ್ರೆ ದರ್ಗಾದು ಜಿಯಾರತ್ಗಿಂತ ಫರ್ಜ್ ಏನಿದೆ? ನಮಾಜ್ ಇದೆ. ಅದಕ್ಕೆ ನಾನು ನನ್ನ ಅಹ್ಲೆ ಸುನ್ನತಿನ ಎಲ್ಲಾ ಜನರನ್ನು ಒಳ್ಳೆ ಇಲ್ಲಿಂದ ಸಂದೇಶ ಕೊಡ್ತೇನೆ, ದರ್ಗಾಗೆ ಹೋಗ್ರಿ. ಅಲ್ಹಮ್ದುಲಿಲ್ಲಾಹ್ ಹೋಗಿದ ನಂತರ ಹೇಗೆ ಅಜಾನ್ ಆಗ್ತೈತಿ,
ಗುಸುಲ್ ಮಾಡಿ ಹೋಗ್ತೀರಾ, ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ತೀರಾ. ಮೊದ್ಲೇ ಹೇಗೆ ಅಜಾನ್ ಆಯ್ತು, ಮೊದ್ಲಿಗೆ ನಮಾಜ್ ಹೋಗ್ರಿ, ನಮಾಜ್ ಮಾಡ್ರಿ, ಮಸ್ಜಿದ್ ನಲ್ಲಿ ತುಂಬ್ರಿ. ಯಾರು ಅಲ್ಲಾಹನ ಸಂತರು ಇದು ಮಾತು ಹೇಳಿಲ್ಲ, ನಮಾಜ್ ಬಿಟ್ಟು ಕುರ್ಆನ್ ತಿಲಾವತ್ ಬಿಟ್ಟು ನನ್ ಕಡೆ ಬಂದು ಕುಂದರ್ರಿ ಅಂತೂ ಯಾರು ಹೇಳಿಲ್ಲ. ಇವತ್ತು ಅವರು ದೊಡ್ಡ ಸ್ಥಾನ ಏನ್ ತಗೊಂಡಿದ್ದಾರೆ ಅಲ್ಲಾಹನ ಸಂತರು, ಹಾಗೆ ಕುಂತಲ್ಲೇ ತಗೊಂಡಿಲ್ಲ. ಅವ್ರ ಜೀವನ ಒಳಗೆ ಅತಿ ಜಾಸ್ತಿ ಪಾಲನೆ ಏನ್ ಮಾಡಿದ್ರು, ಅತಿ ಜಾಸ್ತಿ ಕೆಲಸ ಏನ್ ಮಾಡಿದ್ರು, ನಮಾಜ್ ಮಾಡಿದ್ರು. ಅತಿ ಜಾಸ್ತಿ ನಮಾಜ್ ಮಾಡಿದ್ರು. ಫರ್ಜ್ ನಮಾಜ್ ಯಾವುದೇ ಕಾರಣಕ್ಕೆ ಬಿಡ್ತಿದ್ದಿಲ್ಲ, ನಫೀಲ್ ಬಿಡ್ತಿದ್ದಿಲ್ಲ, ಸುನ್ನತ್ ಬಿಡ್ತಿದ್ದಿಲ್ಲ. ಆ ನಮಾಜನ್ನು ಮಾಡಿ ಮಾಡಿ ಅಲ್ಲಾಹನ ಪ್ರೀತಿ ಪಡ್ಕೊಂಡ್ರು ಅವರು, ಅಲ್ಲಾಹ ಇಜ್ಜತ್ನ ಸಮೀಪ ಆದ್ರು ಅವರು, ವಲಿ ಸ್ಥಾನ ತಗೊಂಡ್ರವರು, ಅಲ್ಲಾಹನ ಸಂತರಾದ್ರು. ಏಕೆ ಆದ್ರು? ನಮಾಜಿನಿಂದ. ಇವತ್ತು ನಾವು ಆ ಜಗದಲ್ಲಿ ಹೋಗುತ್ತೀವಿ, ಆದರೆ ಅವರು ಯಾವ ಸ್ಥಾನ ತಗೊಂಡಿದ್ದಾರೆ, ಎದರಿಂದ ಅದೇ ನಾವು ವಸ್ತು ಬಿಟ್ಟು ನಾವು ಅಲ್ಲಿ ಹೋಗುತ್ತಿದ್ದೀವಿ. ನಾಳೆ ಅಲ್ಲಾಹನ ಕಡೆ ಉತ್ತರ ಏನ್ ಕೊಡ್ತೀರಾ? ಅವರು ಹೇಳಬಹುದು ಬಂದು ನಾಳೆ ಕಯಾಮತ್ ದಿನದಲ್ಲಿ, ಯಾ ಅಲ್ಲಾಹ್, ನಾನು ನನ್ನ ಬಾರಿನಲ್ಲಿ ಬರೋರಿಗೆ ಪ್ರೀತಿ ಮಾಡೋ ಜನ ಹೇಳಿಲ್ಲ, ನಮಾಜ್ ಬಿಟ್ಟು ಬಾರಿಂದ ನಾನು ಹೇಳಿಲ್ಲ. ಅವರು ನಮಾಜ್ ಬಿಡ್ತಿದ್ರು ಯಾ ಅಲ್ಲಾಹ್. ಆದ್ರೆ ನಮಾಜ್ ಎಲ್ಲರ ಮೇಲೆ ಫರ್ಜ್ ಇದೆ, ನಮಾಜ್ ಎಲ್ಲರ ಮೇಲೆ ಫರ್ಜ್ ಇದೆ. ಅದಕ್ಕೆ ನಮಾಜ್ ಓದು ಪ್ರಯತ್ನ ಮಾಡಿ. ಇವತ್ತು ನಮ್ಮ ಅಧ್ಯಕ್ಷ ಏನಿದ್ರು, ಗೌರವ ಬಗ್ಗೆ ಬಹಳಷ್ಟು ಸಹಾಬಾ ಕರಾಮರು ಹೇಗೆ ರಸೂಲ್ ಅಲ್ಲಾಹನ ಹೆಸರು ಕೇಳಿಸಿದ್ರು ಏನ್ ಮಾಡ್ತಿದ್ರು, ಅಲ್ಲಾಹು ಅಕ್ಬರ್ ಗೌರವ ಕೊಡ್ತಿದ್ರು, ಪ್ರೀತಿನ ಎದ್ದು ನಿಂದಿರ್ತಿದ್ರು. ಪ್ರೀತಿಯ ಸಹೋದರ, ಪ್ರಪಂಚದಲ್ಲಿ ಏನಾದರೂ ವಸ್ತು ಪಡ್ಕೋಬೇಕಂದ್ರೆ ನಮ್ಮ ಒಳಗೆ ಗೌರವ ಅನ್ನೋದು ಇರಬೇಕು. ಏನು ಗೌರವ ಅನ್ನೋದು ಇರಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಕಡೆ ದುಆ ಮಾಡುತ್ತೇನೆ, ಐ ಮೇರಿ ಮಾಲಿಕ್ ಮೌಲಾ, कहने में चालने में समझाने में जहां भी सहवन खतअन लफ्जन गलती भी तुम माफ अता फरमा. या अल्लाह, हम तमाम लोगों को हक के रास्ते पे चलने की तौफीक अता फरमा, गुनाहों से नफरत, नेकियों से मोहब्बत करने की तौफीक अता फरमा. आए मेरे मौला, रसूल अल्लाह का नाम सुनते ही इज्जत और ताज़ीम के साथ, अदब के साथ खड़े होकर सलात व सलाम का हदिया पेश करने की तौफीक अता फरमा. या अल्लाह, कुरान पाक को ताज़ीम की निगाहों से देखने की तौफीक अता फरमा, कुरान को अदब एहतराम करने की तौफीक अता फरमा. या अल्लाह, हम तमाम बातों पर अमल करने की तौफीक अता फरमा. या अल्लाह, मेरे कहने चाले कोई भी सहवन खातन लफ्ज़न गलती माफ़ अता फरमा. इन तमाम लोगों को गवाह बनाकर मैं तेरे बारगाह में तौबा करता हूँ. अस्तगफिरुल्लाह अस्तगफिरुल्लाह रब्बी मिन कुल्ली ज़ंबि व खतीअतिन व अतूबु इलैह. व आखिर दाना अल्हम्दुलिल्लाहि रब्बिल आलमीन. अस्सलामु अलैकुम व रहमतुल्लाहि तआला व बरकातहू. जो हज़रात सुन्नत नमाज नहीं पढ़े हैं, सुन्नत नमाज पढ़ लें.